ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಆಡಳಿತ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿನ ಆಡಳಿತ ಸಹಿಸಿಕೊಳ್ಳೋಕ್ಕಾಗದೆ ಇವತ್ತೊಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಜಾಥಾವನ್ನು ಮೈಸೂರಿಗೆ ಹೊರಟಿದ್ದಾರೆ. ಇವತ್ತು ಬಿಜೆಪಿಯವರು ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ತುಂಬ ಬಲಿಷ್ಠವಾಗಿದೆ, ಕಾಂಗ್ರೆಸ್ನೇನಾದರೂ ಮಾಡಿ ನಾವು ವೀಕ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿಗಳು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಸರು ಮಾಡಿರ್ತಾರೆ ಸಿದ್ದರಾಮಯ್ಯನವರು. ಪಕ್ಷಾತೀತವಾಗಿ ಸಿದ್ದರಾಮಯ್ಯನವರದ್ದು ತುಂಬ ಗೌರವ ಇರುವಂಥವರು. 5 ವರ್ಷ ಮುಖ್ಯಮಂತ್ರಿ ಆಗಿ ಮತ್ತೆ ಈಗ 2ನೇ ಅವಧಿ ಕೂಡ ಮುಖ್ಯಮಂತ್ರಿ ಆಗಿ ಒಂದೇ ಒಂದು ಕಪ್ಪು ಸುಕ್ಕಿಯಲ್ಲಿದೆ. ಈ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವ್ರದ್ದು ಎಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಆ ಮೂಡಾದ ಒಂದು ಇಶ್ಯೂನ್ ತಗೊಂಡು, ಸಂಬಂಧ ಇಲ್ಲದೇ ಇರೋಂಥ ಇಶ್ಯೂನ್ ತಗೊಂಡು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಬಿಜೆಪಿ ಮತ್ತು JDS ಅಕ್ರಮ ಸಂಬಂಧ JDS ಅಂತ ಹೇಳ್ಬೋದು ಇವತ್ತು ಹೊರಟಿದ್ದಾರೆ. ನಾವು ಒಂದು ಮಾತು ಹೇಳ್ತೇವೆ, ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ನೀವು ದುರುಪಯೋಗ ಮಾಡಿಕೊಂಡು ಬಿಜೆಪಿ JDS ಒಂದಾಗಿ ನೀವು ಕಾಂಗ್ರೆಸ್ ಸರ್ಕಾರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಏನೂ ಮಾಡೋಕ್ಕಾಗೋದಿಲ್ಲ. ರಾಜ್ಯ ಜನ ಒಪ್ಪೋದು ಇಲ್ಲ. ನೀವೇನು ಸಿದ್ದರಾಮಯ್ಯ ಮೇಲೆ ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ನಿಮಗೆ ಮೈನಸ್ ಆಗ್ತದೆ ವಿನ ನೀವು ಅಂದ್ಕೊಂಡಂಗೆ ಬಿಜೆಪಿ ಮತ್ತು JDSಗೆ ಅನುಕೂಲ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇವತ್ತು ಅವ್ರದ್ದೇ ಆದ ಒಂದು ದಾಟಿನಲ್ಲಿ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವರನ್ನು ನೀವು ಜನರ ಮುಂದೆ ಬೇರೆ ರೀತಿಯಲ್ಲಿ ನೀವು ಇಶ್ಯೂ ತಗೊಂಡೋಗಿ ಹೋದಾಗ ಜನ ಒಪ್ಪೋದಿಲ್ಲ. ನಿಮ್ಮ ಕಾಲ್ನಡಿಗೆ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ಆಡಳಿತದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು, ಬೇಕಾದಷ್ಟು ಹಗರಣಗಳಿದೆ. ಆ ಹಗರಣಗಳನ್ನ ತಿಳಿಸುವಂಥದ್ದು ವಿಶೇಷವಾಗಿ ಈ ಕೆಟ್ಟು ಬಿಜೆಪಿ ಮಾಡಿದಂಥ ಆಡಳಿತ ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ದು ಇದೆಲ್ಲ ಇದೆ. ಆದರೆ ನಮ್ಮ ನಾಯಕರುಗಳು ಇವರೇನು ಕಾಲ್ನಡಿಗೆ ಜಾಥಾ ಹೊರಟಿದ್ದಾರೆ, ಇದನ್ನು ನಮ್ಮ ನಾಯಕರು ಜನರ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನ ಸರಿಯಾದ ರೀತಿ ಉತ್ತರ ಬಿಜೆಪಿ ಅವ್ರಿಗೆ ಕೊಡ್ತಾರೆ, JDS ಅವ್ರಿಗೆ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಪಾಪ ತುಂಬ ಫಾಸ್ಟ್ ಆಗಿಬಿಟ್ಟವ್ರೆ, ಅರ್ಜೆಂಟ್ ಆಗಿಬಿಟ್ಟವ್ರೆ, ಸಕ್ಸಸ್ ಆಗೋದಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಏನು ಮಾಡೋಕ್ಕಾಗೋದಿಲ್ಲ, ಬಲಿಷ್ಠವಾಗಿದೆ. ಮುಖ್ಯಮಂತ್ರಿಗಳನ್ನು ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಟ್ಟ ಹೆಸರು ತರೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ರಾಜ್ಯಪಾಲರು ಏನಾದರೂ ಆ ಥರ ಮಾಡಿದ್ದೆ ಆದರೆ, ಅವ್ರು ಕೊಟ್ಟಿರೋ ನೋಟಿಸನ್ನು ವಿತ್ಡ್ರಾ ಮಾಡದೇ ಇದ್ದರೆ ಒಂದು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಜಾತ್ಯತೀತವಾಗಿ ಸಿದ್ದರಾಮಯ್ಯ ಪರವಾಗಿ ಏನಿದ್ದಾರೆ ಒಂದು ಹೋರಾಟಗಳು ಕೂಡ ಪ್ರಾರಂಭ ಆಗ್ತದೆ. ಸರ್, ಸಿದ್ದರಾಮಯ್ಯ ಅವರನ್ನೇ ಗುರಿ ಮಾಡಿದ್ದೇನು ಸರ್? ಯಾಕೆಂದ್ರೆ ಅವರ ಬಗ್ಗೆ ಇದುವರೆಗೂ ಆರೋಪ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಡಾಕ್ಯುಮೆಂಟ್ ತೋರಿಸಿಲ್ಲ, ಅಂದರೆ ಕಾನೂನುಬದ್ಧವಾಗಿರುವಂಥ ಸಾಕ್ಷಿ ಏನು ತೋರಿಸ್ತಾ ಇಲ್ಲ. ಬಟ್ ಅವರನ್ನೇ ಗುರಿಯಾಗಿಸ್ಕೊಂಡು ಸಿದ್ದರಾಮಯ್ಯವರು ಅಂದರೆ ಇವತ್ತು ಅವ್ರದ್ದೇ ಆದ ಒಂದು ಹೆಸರಿದೆ, ಏನಾದರೂ ಶಕ್ತಿ ಇದೆ, ಹೆಸರು ಜೊತೆಗೆ ಶಕ್ತಿ ಕೂಡ ಇದೆ. ಕರ್ನಾಟಕ ರಾಜ್ಯದಲ್ಲ, ದೇಶದಲ್ಲಿ ಸಿದ್ದರಾಮಯ್ಯ ಅಂದರೆ ಪ್ರತಿ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಬಗ್ಗೆ ನೋಡ್ತಾರೆ ಗೌರವವಾಗಿ. ಅದನ್ನೇನಾದರೂ ಮಾಡಿ ಅವ್ರನ್ನ ವೀಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಿಜೆಪಿ ಮತ್ತು JDS ಅವರು ಹೋಗ್ತಾ ಇದ್ದಾರೆ. ಅಂದರೆ ಈಗ ರಾಜ್ಯಪಾಲರು ನೆಕ್ಸ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಿಮ್ಮ ಹೇಳಿದ್ರೆ ನೀವು ಉಗ್ರ ಹೋರಾಟ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಈಗ ಆಲ್ರೆಡಿ ಪಾದಯಾತ್ರೆ ಮಾಡಿಕೊಂಡು ಅವರು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ತಗೊಂಡಂಥ ತೀರ್ಮಾನದ ಮೇಲೆ ನಮ್ಮ ಹೋರಾಟಗಳಿರ್ತದೆ, ಕಾನೂನು ಪ್ರಕಾರ ಹೋರಾಟಗಳು ಕೂಡ ಇರ್ತದೆ. ರಾಜ್ಯಪಾಲರು ನಾವು ಅನ್ಕೊಂಡಿದ್ವಿ ಗೌರವ ಅಂತ, ರಾಜ್ಯಪಾಲರು ತುಂಬ ಗೌರವವಾಗಿರ್ತಾರೆ ಅಂತೇಳಿ ನನ್ನ ಪ್ರಕಾರ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ. ರಾಜ್ಯಪಾಲರು ಅಂತ ಅದಕ್ಕೆ ಆದ ಒಂದು ಗೌರವ ಇದೆ. ಮನಸ್ಸು ಬಂದಾಗ ಮಾಡೋಕೆ ಹೋದ್ರೆ ಕಾನೂನು ಇದೆ, ಕಾನೂನು ಪ್ರಕಾರ ಹೋರಾಟ ಮಾಡಬೇಕು. ಅವರು ಹೇಳ್ತಾರೆ ಹಿಂದಿನೂ ಮಿಸ್ಯೂಸ್ ಆಗಿತ್ತು ರಾಜ್ಯಪಾಲರು, ಈಗ ಇವರು ನಾವು ಅದನ್ನ ರಾಜ್ಯಪಾಲರ ಮುಂದೆ ಹಿಂದೆ ತನಿಖೆ ಮಾಡಬೇಕು ಅಂತೇಳಿ ಕೊಟ್ಟಂಥ ಮನವಿಗಳು ಎಷ್ಟು ಬಾಕಿ ಇದೆ, ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಕೊಟ್ಟಂಥವು ಎಷ್ಟು ಬಾಕಿ ಇದೆ.
ಯಾರೊಬ್ಬ ಅರ್ಜಿ ಕೊಟ್ಟ ನಂತರ ನೆಕ್ಸ್ಟ್ ಡೇ 24 ಗಂಟೆಯಲ್ಲಿ ಸೋಕಾಸಿ ನೋಟಿಸ್ ಕೊಡಂತ ಹೋದ್ರೆ ರಾಜ್ಯಪಾಲರಿಗೆ ಏನು ಅರ್ಜೆಂಟ್ ಇತ್ತು. ಇದು ಹಿನ್ನೆಲೆ ಏನು ಅಂತೇಳಿ ಎಲ್ಲರಿಗೂ ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಕೇಂದ್ರದಿಂದ ಸೂಚನೆ ಬಂದಿದೆ ಅಂತ ಹೇಳ್ತೀವಿ. 100% ಕೇಂದ್ರದ ನಾಯಕರುಗಳು, ಬಿಜೆಪಿ ನಾಯಕರುಗಳು ಇದೆ, JDS ನಾಯಕರುಗಳು ಇದೆ, ಒತ್ತಡ ಕೂತ ರಾಜ್ಯಪಾಲರ ಮೇಲೆ ಇದೆ.